ಧುರಂಧರ್ ಸಿನಿಮಾ ಇಡೀ ಜಗತ್ತಿನಲ್ಲಿ ಸುದ್ದಿ ಮಾಡಿತ್ತು. ಕೋಟಿ ಕೋಟಿ ರೂಪಾಯಿಗಳನ್ನ ಬಾಚಿಕೊಂಡಿತ್ತು. ಯಾಕಂದ್ರೆ ಅಲ್ಲಿ ಒಬ್ಬ ಭಾರತೀಯ ಯೋಧನ ಸಾಮರ್ಥ್ಯ ಮತ್ತು ಭಾರತೀಯ ಗುಪ್ತಚರ ಇಲಾಖೆಯ ನಿಜವಾದ ಕಾರ್ಯಶೈಲಿಯನ್ನು ತೋರಿಸಲಾಗಿತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಈ ಸಿನಿಮಾವನ್ನ ಸಂಪೂರ್ಣವಾಗಿ ವಿರೋಧಿಸಿತ್ತು. ಜೊತೆಗೆ ತನ್ನ ದೇಶದಲ್ಲಿ ಬ್ಯಾನ್ ಕೂಡ ಮಾಡಿತ್ತು. ಪಾಕಿಸ್ತಾನದ ಜೊತೆಗೆ ನಮ್ಮ ದೇಶದ ಸೋ ಕಾಲ್ಡ್ ಲಿಬರಲ್ಗಳು ಮತ್ತು ಎಡಪಂಥೀಯರು ಕೂಡ ಅದನ್ನು ಒಂದು ಪ್ರೊಪಗ್ಯಾಂಡಾ ಅಂತ ಕರೆದರು. ಸರಿಯಪ್ಪ, ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಾವು ಅದನ್ನು ಪ್ರಶ್ನೆ ಮಾಡೋದು ಬೇಡ. ಆದರೆ ಸಮಸ್ಯೆ ಇರೋದು ಅದಲ್ಲ. ಮೊನ್ನೆ ಅಂದ್ರೆ ಜುಲೈ 3ನೇ ತಾರೀಕು ನಮ್ಮ ದೇಶದಲ್ಲಿ ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ. ಅದರ ಹೆಸರು ಆಲ್ಫಾ ಅಂತ. ಬಾಬಿ ಡಿಯೋಲ್, ಅನಿಲ್ ಕಪೂರ್, ಆಲಿಯಾ ಭಟ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ 100 ಕೋಟಿ ಬಜೆಟ್ ನ ಸಿನಿಮಾ. ಇದು ಕೂಡ ಸ್ಪೈ ಥ್ರಿಲ್ಲರ್ ಅಂತೆ. ಯಶ್ರಾಜ್ ಫಿಲಮ್ಸ್ ಕಡೆಯಿಂದ ಬರ್ತಾ ಇರುವಂತಹ ಸ್ಪೈ ಯೂನಿವರ್ಸ್ ನ ಮತ್ತೊಂದು ಸಿನಿಮಾ. ಸ್ಪೈ ಅಂತ ಹೇಳಿ ಧುರಂಧರ್ ಲೆವೆಲ್ ನ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಬೇಡಿ. ಇದರ ಕಥೆನೇ ಬೇರೆ ಇದೆ. ಇದಕ್ಕೆ ಕಥೆ ಬರೆದಂತಹ YRF ನ ಬರಹಗಾರರಿಗೆ ಒಂದು ಚಪ್ಪಾಳೆ ತಟ್ಟಬೇಕು. ಸಿನಿಮಾದ ಕಥೆ ಏನು ಗೊತ್ತಾ? ಅದರಲ್ಲಿ ಒಬ್ಬ ಪಾಕಿಸ್ತಾನದ ಗೂಢಾಚಾರಿ ಬರೋಬ್ಬರಿ 20 ವರ್ಷಗಳ ಕಾಲ ಭಾರತದಲ್ಲಿ ವಾಸಿಸ್ತಾನೆ. ಭಾರತೀಯ ಸೇನೆಯ ದೊಡ್ಡ ಹುದ್ದೆಯನ್ನು ಗಳಿಸಿಕೊಂಡಿರ್ತಾನೆ. ಸುಖವಾಗಿ ಬದುಕ್ತಾ ಇರ್ತಾನೆ. ನಮ್ಮ ಎಲ್ಲಾ ಭಾರತೀಯ ಗುಪ್ತಚರ ಸಂಸ್ಥೆಗಳನ್ನು, ಇಡೀ ದೇಶವನ್ನು ವಂಚಿಸಿ ತಾನು ಬಂದಿದ್ದ ಕೆಲಸವನ್ನು ಮುಗಿಸಿ ಬಿಡ್ತಾನೆ. ಆದರೆ ನಮ್ಮ ಸೇನೆಗೆ ಅದರ ಸುಳಿವು ಕೂಡ ಸಿಗೋದಿಲ್ಲ. ಇನ್ನೂ ಕೇಳಿ, ಬಾಬಿ ಡಿಯೋಲ್ ಅವರ ಪಾತ್ರದ ಹೆಸರು ಕರ್ನಲ್ ಫತೇ ಸಿಂಗ್ ಲಖಾವತ್. ಹೆಸರು ಕೇಳಿದ್ರೆ ಭಾರಿ ಪ್ರಭಾವಶಾಲಿ ಅಂತ ಕಾಣುತ್ತದೆ. ಆದರೆ ಕೊನೆಯಲ್ಲಿ ಗೊತ್ತಾಗುವುದು ಏನು ಅಂದ್ರೆ, ಕರ್ನಲ್ ಸಾಹೇಬರು ನಿಜವಾಗಿ ಮೇಜರ್ ಜರಾರ್ ಖಾನ್ ಅಂದ್ರೆ ಒಬ್ಬ ಪಾಕಿಸ್ತಾನದ ಏಜೆಂಟ್. ಅಂದ್ರೆ ಕಥೆಯನ್ನ ಯಾವ ಮಟ್ಟಿಗೆ ಇಳಿಸಿದ್ದಾರೆ ನೋಡಿ. ಒಬ್ಬ ಪಾಕಿಸ್ತಾನದ ಗೂಢಾಚಾರಿ ಭಾರತೀಯ ಸೇನೆಗೆ ನುಸುಳ್ತಾನೆ, ಪದೋನ್ನತಿ ಪಡೆದು ಕರ್ನಲ್ ಆಗ್ತಾನೆ. ಅಷ್ಟೇ ಅಲ್ಲದೆ ಆಲ್ಫಾ ಅನ್ನುವ ರಹಸ್ಯ ಸೂಪರ್ ಸೋಲ್ಜರ್ ಯೋಜನೆಯನ್ನ ನಡೆಸುವುದು, ಅದನ್ನ ರೂಪಿಸುವುದು ಕೂಡ ಅವನೇ. ನಿಜವಾಗಿ ಈ ಸಿನಿಮಾದ ಉದ್ದೇಶ ಏನು? ಕೇವಲ ಆದಿತ್ಯಧರ್ ಅವರೊಂದಿಗೆ ಸ್ಪರ್ಧೆ ಮಾಡೋದಾ? ಒಂದು ವೇಳೆ ಅದೇ ಆಗಿದ್ದಿದ್ದರೆ ದುರಂಧರ್ಗಿಂತಲೂ ಚೆನ್ನಾಗಿ ಭಾರತೀಯ ಸೇನೆಯ ಸಾಮರ್ಥ್ಯವನ್ನ ತೋರಿಸಬಹುದಾಗಿತ್ತು. ಆದ್ರೆ ಇವರು ಮಾಡಿದ್ದೇನು? ದುರಂಧರ ಸಿನಿಮಾಗೆ ಪ್ರತಿಯಾಗಿ ಅದಕ್ಕೆ ಸಂಪೂರ್ಣ ವಿರುದ್ಧವಾದ ಕತೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ YRF ತಮ್ಮದೇ ದೇಶದ ಭದ್ರತಾ ವ್ಯವಸ್ಥೆಯ ಚಿತ್ರಣವನ್ನೇ ಹಾಳು ಮಾಡಿಬಿಟ್ಟಿದೆ. ಕತೆ ಬರೆಯುವಾಗ ಸ್ವಲ್ಪವೂ ಯೋಚನೆ ಮಾಡಲೇ ಇಲ್ವಾ? ಸಿನಿಮಾ ಒಂದು ಕಡೆ, ಸ್ಪರ್ಧೆ ಒಂದು ಕಡೆ. ಆದರೆ ತನ್ನದೇ ದೇಶದ ಭದ್ರತಾ ಸಂಸ್ಥೆಗಳನ್ನು, ದೇಶದ ಆಂತರಿಕ ಭದ್ರತೆಯನ್ನು ಈ ರೀತಿಯಾಗಿ ಹಾಸ್ಯಾಸ್ಪದವಾಗಿ ತೋರಿಸುವಂಥದ್ದು ಯಾವ ವಿವೇಕ? ಈಗ ಯಾವ ಲಿಬರಲ್ ಸೋಕಾಲ್ಡ್ ಎಡಪಂಥೀಯರ ನಾಲಿಗೆಗಳು ಕೂಡ ಹೊರಳೋದಿಲ್ಲ. ಹಿಂದೆ ಅವರಿಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಪಾಕಿಸ್ತಾನ ಪರವಾದ, ಭಾರತೀಯ ವಿರೋಧದ, ಸೈನಿಕರನ್ನ ಅವಮಾನಿಸುವ, ಹಿಂದೂಗಳನ್ನ ಅವಹೇಳನ ಮಾಡುವ ಸಿನಿಮಾಗಳೇ ಬರ್ತಾ ಇತ್ತು. ಆದ್ರೆ ಈಗ ಯಾವುದೂ ಕೂಡ ಮೊದಲಿನ ತರ ಇರೋಕ್ಕಾಗಲ್ಲ. ಜನ ಬುದ್ಧಿವಂತರಾಗಿದ್ದಾರೆ ಮತ್ತು ಯಾವುದು ಪ್ರೊಪಗ್ಯಾಂಡಾ ಅಂತ ಜನರಿಗೆ ಚೆನ್ನಾಗಿ ಅರ್ಥವಾಗುತ್ತೆ.